ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಚ್ಚಾಗುತ್ತಿರುವ ಭ್ರಷ್ಟಾಚಾರ, ಇಡೀ ಶಾಪ ಹಾಕುತ್ತಿರುವ ಜನತೆ. ಈ ಸತ್ತು ಇಂದಾಗಿ ಸಂತ್ರಸ್ತರ ಪರದಾಟ, ಕೇಳುವವರು ಯಾರೂ ಇಲ್ಲ, ಸಂತ್ರಸ್ತರ ಗೋಳು. ನಮ್ಮ ಆಸ್ತಿಯ ಮೇಲೆ ಸಾಲ ಪಡೆಯಬೇಕಾದ್ರೆ ಈ ಸತ್ತು ಬೇಕಾಗಿದೆ. ಸಂತ್ರಸ್ತರಿಗೆ ಪ್ರತಿನಿತ್ಯ ತೊಂದರೆ ಉಂಟಾಗುತ್ತಿದೆ. ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿದೆ. ನಿರ್ಮಾಪಕರು ಹಾಗೂ ಸಮಾಜ ಸೇವಕರಾದ ಘನಶ್ಯಾಮ್ ಭಾಂಡಗೆ ಆಕ್ರೋಶ. ರಾಜ್ಯದಲ್ಲಿ ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಂತ್ರಸ್ತರಿಗೆ ಪ್ರತ್ಯೇಕ ಪ್ರಕರಣ ಎಂದು ಪರಿಗಣಿಸಿ ಶೀಘ್ರವಾಗಿ ಈ ಸತ್ತು ಸಿಗುವಂತೆ ಮಾಡಿ, ಇಲ್ಲವೇ ಜನತೆ ದಂಗೆಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ಬಿಟಿಡಿಎ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘನಶ್ಯಾಮ್ ಭಾಂಡಗೆ ಆಕ್ರೋಶ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಸತ್ತು ಕೊಡದ ಹಿನ್ನೆಲೆಯಲ್ಲಿ ಸಂತ್ರಸ್ತರಿಗೆ ಏನೆಲ್ಲ ತೊಂದರೆ ಉಂಟಾಗುತ್ತದೆ ಎಂಬುದ ಬಗ್ಗೆ ಘನಶ್ಯಾಮ್ ಭಾಂಡಗೆ ಹೇಳಿದ್ದಾರೆ ನೋಡಿ. ನಮ್ಮ ನವನಗರಕ್ಕೆ ಒಂದು ಅಡಿಗಲ್ ಹಾಕಿದ್ರು. ಒಂದು ಒಳ್ಳೆಯ ಯೋಜನೆ ಇಟ್ಕೊಂಡು ರೈತರಿಗೆ, ನಮ್ಮ ಸಂತ್ರಸ್ತರಿಗಾಗಲಿ ಅಥವಾ ನೀರಾವರಿ ಯೋಜನೆಗಾಗಲಿ ಒಳ್ಳೆಯದಾಗಲಿ ಅಂತಂದು ಯೋಜನೆ ಮಾಡಿದ್ರು. ಆದರೆ ಅದರ ಮ್ಯಾಗ ನಿರಂತರವಾಗಿ ಯಾವ ರೀತಿ ಒಂದು ಕಾಶ್ಮೀರ ಸಮಸ್ಯೆ, ವೀರಪ್ಪನ ಸಮಸ್ಯೆ, ಇತರೆ ಸಮಸ್ಯೆ ಜೀವಂತವಾಗಿಟ್ಟು ಅದರ ಮ್ಯಾಗ ರಾಜಕಾರಣ ಮಾಡ್ಕೊತ ಬಂದರು. ಅದೇ ಥರ ಇವತ್ತು ಪರಿಸ್ಥಿತಿ ಬಾಗಲಕೋಟೆ BTDದಾಗಿದೆ. BTD ಇವತ್ತು ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ, ಅವರಿಗೆ ಯಾವುದರ ಮೂಲ ಒಟ್ಟ ಹಣ ಬರಬೇಕು. ಅದು ಭ್ರಷ್ಟಾಚಾರ ಅಂತಿರೋ ಅಥವಾ ಏನಂತಿರೋ ನನಗೆ ಗೊತ್ತಿಲ್ಲ. ಇವತ್ತು ನಮ್ಮ ಆಸ್ತಿ ನೊಂದು ಮಾಡ್ಕೊಳಕ್ಕೆ, ನಮ್ಮ ಆಸ್ತಿಗೇನ ಈ ಖಾತಾ ಕೊಡಲಿಕ್ಕೆ ಇವತ್ತು ಎಷ್ಟು ರಾಜ್ಯಾದ್ಯಂತ ಸುಧಾ ಇವತ್ತು ನಿನ್ನೆ ಕೂಡ ವಿಧಾನಸಭೆ ಒಳಗೆ ಕೂಡ ಆರ್ ಅಶೋಕ್ ಅವರು ಮತ್ತು ಅನೇಕ ಜನ ಒಂದು ಚರ್ಚೆ ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಇವತ್ತು ಈ ಖಾತಾಯಿಂದ ಎಷ್ಟು ಜನರಿಗೆ ಇವತ್ತು ತೊಂದರೆ ಆಗಿದೆಯಪ್ಪ ಅಂತಂದ್ರೆ, ಇವತ್ತು ಶಾಲೆ ಕಲಿಕ್ಕೆ ನಮಗೆ ಏನು ಇಂಜಿನಿಯರಿಂಗು, ಮೆಡಿಕಲ್ ಸಿಕ್ತಪ್ಪ ಅಂತಂದ್ರೆ, ಹಣ ತುಂಬಬೇಕಾತಪ್ಪ ಅಂತಂದ್ರೆ ನಾವು ಸಾಲ ತೊಗೋಬೇಕಾತಪ್ಪ ಅಂದ್ರೆ ನಾವು ನಮ್ಮ ಆಸ್ತಿ ಬ್ಯಾಂಕ್ನಾಗ ಪ್ಲಜ್ ಇಡಬೇಕಾಗ್ತದೆ. ಆ ಪ್ಲಜ್ ಇಡಬೇಕಾದ್ರೂ ಇವತ್ತು ಈ ಖಾತಾ ಕೇಳ್ತಾ ಇದ್ದಾರೆ. ಮಕ್ಕಳ ಮದುವೆ ಸಮಾರಂಭ ಏನಿತ್ತಪ್ಪ ಅಂತಂದ್ರೂ ಕೂಡ ನಾವು ಬ್ಯಾಂಕ್ನಾಗ ಅಥವಾ ಬೇರೆ ಕಡೆ ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕ್ ಒಳಗಡೆ ಏನಾದರೂ ತೊಗೋಬೇಕಾತಪ್ಪ ಅಂತಂದರೂ ಈ ಖಾತಾ ಬೇಕಾಗ್ತದೆ. ನಾವು ಇವತ್ತು ಯಾರಿಗಾದ್ರೂ ಇವತ್ತು ಆಸ್ತಿ ಮಾರಿದ್ರು ಕೂಡ ಅದು ಮೊದಲು NOC ಅಂತ ಮಾಡಿದ್ರು. NOC ಆದ್ಮ್ಯಾಗ ಈ ಖಾತಾ ಅಂತ ಮಾಡಿದ್ರು. ಮೊದಲು ಮ್ಯಾನ್ಯುವಲ್ ಇತ್ತಿಲ್ಲ. ಮ್ಯಾನ್ಯುವಲ್ ಮುಖಾಂತರ 868 ಜನಕ್ಕೆ ಕೊಟ್ಟರಂತ ಒಂದು ಮಾಹಿತಿ ಐತಿ. 868 ಜನಕ್ಕೆ. ಆಮ್ಯಾಗ ಆನ್ಲೈನ್ ಚಾಲು ಆದ್ಮ್ಯಾಗ 355 ಜನಕ್ಕೆ ಕೊಟ್ಟಾರ. ಅದು ಆದ್ಮ್ಯಾಗ ಸ್ಟಾಪ್ ಆಗ್ತದೆ. ಈಗೇನು ಅಡ್ಡ ರಸ್ತೆ ಬರಬೇಕು, ಉದ್ದ ರಸ್ತೆ ಬರಬೇಕು, ಕ್ರಾಸ್ ಬರಬೇಕು, ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾರೆ. 1090 ಮೇಲ್ನೋಟಕ್ಕೆ ಸದ್ಯಕ್ಕೆ ಅಪ್ಲಿಕೇಶನ್ ಪೆಂಡಿಂಗ್ ಅದ. 1090 ಮತ್ತು ಸಾವಿರಾರು ಜನ ಇವತ್ತು ಅಪ್ಲಿಕೇಶನ್ ಹಾಕಕ್ಕೆ ರೆಡಿ ಅದಾರ. ಬಟ್ ಅದು ಆನ್ಲೈನ್ ತಗೋತಾ ಇಲ್ಲ. ನಾನು BTDA ಅಧಿಕಾರಿಗಳಿಗೆ ಅವರು ಒಂದು ಮನಸ್ಸು ಮಾಡಿರೋದು ಏನು ದೊಡ್ಡ ಆಗೋದಿದ್ದಿಲ್ಲ. ಯಾಕಂತಂದ್ರೆ ಇಡೀ ರಾಜ್ಯದ ಕಥೆನೇ ಬೇರೆ, ನಮ್ಮ ನವನಗರದ ಬೇರೆ. ಇದು ಒಂದು ವಿಶೇಷ ಪರಿಗಣಿಸಿ ಇದು ಸದ್ಯಕ್ಕೆ ಪೂರಾ ಟೆಕ್ನಿಕಲ್ ಪರ್ಫೆಕ್ಟ್ ಆಗೋ ಮಟ್ಟ ನವನಗರದ ಕೈ ಹಾಕೋದು ಬೇಡ ಅಂತಂದು ಕಂದಾಯ ಸಚಿವರಿಗಾಗಲಿ ಮತ್ತು ಸಂಬಂಧಪಟ್ಟವ್ರಿಗಾಗಲಿ ಹೇಳಿದ್ರಪ್ಪ ಅಂತಂದ್ರೆ ಇಷ್ಟು ಸಮಸ್ಯೆ ಉದ್ಭವನ ಆಗ್ತಾ ಇರಲಿಲ್ಲ. ಇದಕ್ಕೆ ನಮ್ಮವ್ರದ್ದು ಭಾಳಷ್ಟು ಕಾರಣ ಇದೆ. ನಮ್ಮವರು ನಿಮ್ಮವ್ರು ಅನ್ನೋದಕ್ಕಿಂತ ಇಲ್ಲಿ ರಾಜಕಾರಣದ ಇಚ್ಛಾಶಕ್ತಿ ಭಾಳಷ್ಟು ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಯಾವ ರಾಜಕಾರಣಿಗಳು ಕೂಡ
ಇದು ಬಿ ಟಿ ಡಿ ಒಳಗೆ ಇವತ್ತು ಏನು ಆಗ್ತೈತಿ ಏನಿಲ್ಲ ಅನ್ನುವಂಥದ್ದನ್ನು ನಮ್ಮ ಜನಪ್ರತಿನಿಧಿಗಳು ಒಂದೇ ಒಂದು ದಿನ ಅಲ್ಲೇ ಹೋಗಿ ಯಾಕೆ ಈ ಖಾತಾ ನಿಂತೈತಿ ಅಥವಾ ಏನೋ ಯಾಕೆ ಕೊಡವಲ್ರಿ, ಯಾಕಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಯಾಕೆ ಇಲ್ಲಿಗಲ್ ಆಗಿ ನೀವು ಮಾಡ್ತಾ ಇದ್ದೀರಿ ಅಂತಂದು ಒಬ್ಬರು ಗಟ್ಟಿಯಾಗಿ ಕೇಳುವಂಥವ್ರು ಯಾರೂ ಇಲ್ಲ ಅನ್ನೋದು ಕೂಡ ಅಷ್ಟೇ ಒಂದು ದೌರ್ಭಾಗ್ಯ ಆಗಿದೆ. ಯಾರೋ ಒಬ್ಬರಿಬ್ಬರು ಮಾಡಿರಬೇಕು, 90% ಮಾತ್ರ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ನಾವು ಗುರಿಯಾಗಿದ್ದೀವಿ. ಇವತ್ತು ಬಿ ಟಿ ಡಿ ನೋಡ್ರಿ, ಬಡವರು ಒಂದು ಟಮ್ ಸಿಗಬೇಕಾದ್ರೆ ಭಾಳಷ್ಟು ಕಷ್ಟ ಐತಿ. ಅಂಥದ್ರಾಗ ಊರು ಹೊರಗೆ ಬಿ ಟಿ ಡಿ ಅವ್ರು ಇಟ್ಟಾರೆ. ಒಂದು 30-40 ರೂಪಾಯಿ ಹೋಗಾಕಬೇಕು, 30-40 ರೂಪಾಯಿ ಬರಾಕಬೇಕು. ಅವಾಗ ಎಂಥ ಬಡವ ಅದಾನಪ್ಪ ಅಂತಂದ್ರು ಒಂದು ಕಪ್ ಚಹಾ ಅಟ್ಲೀಸ್ಟ್ ಕುಡಿಬೇಕಪ್ಪ ಅಂತಂದ್ರೆ 20-30 ರೂಪಾಯಿ ಬೇಕಾಗ್ತದೆ. ಅಂದ್ರೆ ಒಂದು ಸಲ ಬಿ ಟಿ ಡಿಗೆ ಹೋಗ್ಬೇಕಾಗ್ತಪ್ಪ ಅಂದ್ರೆ ಅವ್ನ ಕಿಸೆದಾಗ 100 ರೂಪಾಯಿ ಇರಬೇಕು. ಆ 100 ರೂಪಾಯಿ ಹೋದ್ರೆ ಹೋಗಲಿ, ಅವಂಗೆ ಕೆಲಸ ಆಗ್ತೈತೆ ಅನ್ನುವಂಥಕ್ಕದ್ದನ್ನು ಅವ್ನಿಗೆ ವಿಶ್ವಾಸ ಇಲ್ಲ. ಅದು ಏನಂತಾರಲ್ಲ, ಕೊಳ್ಳೆ ಹೊಡೆದ ಮ್ಯಾಗ ಕೋಟೆ ಬಾಗಿಲು ಹಾಕ್ಕೊಂಡಂತಂದು ಆಲ್ರೆಡಿಗೆ 90% ಎಲ್ಲ ಏನು ಕೊಳ್ಳೆ ಹೊಡೆದೆಲ್ಲ ಹೊಡೆದ್ಬಿಟ್ಟಾರೆ. ಈಗ ನಾವು ಬಿ ಟಿ ಡಿ ಶಿಫ್ಟ್ ಮಾಡೋದು ತಪ್ಪ. ಯಾಕಂದ್ರೆ ಊರು ಹೊರಗೆ ಅವ್ರಿಗೆ ಮಜಾ ಅನಿಸ್ಬಿಟ್ಟೈತೆ, ಅವ್ರಿಗೆ ಚೆಲ್ಲಾಟ ಅನಿಸ್ಬಿಟ್ಟೈತಿ. ಈಗ ನಮಗೆ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ ಭಿಕ್ಷುಕರಿಗಿಂತ ಹತ್ತಾತ್ ಮಾಡ್ತಾರೆ ಅವರು. ನಮ್ಮ ಆಸ್ತಿಗೆ ನಮಗೆ ಈ ಖಾತಾ ಕೊಡಪ್ಪ ಅಂತಂದ್ರೆ, ನಮ್ಮ ಹಕ್ಕುಪತ್ರ ನಮಗೆ ಕೊಡಪ್ಪ ಅಂತಂದ್ರೆ, ನಿಮ್ಗೆ ಪತ್ರಕರ್ತರಿಗೂ ಕೂಡ ಅನೇಕ ಅನುಭವ ಆಗ್ಯಾವಿರುತ್ತೆ, ಅನೇಕ ಜನರಿಗೆ ಅನುಭವ ಆಗೈತಿ. ಇಲ್ಲಿ ಪತ್ರಕರ್ತರಾಗಲಿ ಅಧಿಕಾರಿಗಳಾಗಲಿ ಅವ್ರಿಗೆ ಇವ್ರು ಅನ್ನದ ಇವತ್ತು ಬಿ ಟಿ ಡಿ ಅಂದರೆ ಒಂದು ಭ್ರಷ್ಟಾಚಾರದ ಕೊನೆ ನಮ್ಮ ನಮ್ಮ ಅರಿಸ್ಟಾಟಲ್ ಹೇಳ್ತಿದ್ದಾವ, ಭ್ರಷ್ಟಾಚಾರದ ಕೊನೆಯ ತಾಣ ಅಂತಂತಂದ್ರೆ ರಾಜಕೀಯ ಅಂತಿದ್ರು. ಹಂಗೆ ನಮ್ಮ ಭ್ರಷ್ಟಾಚಾರದ ಯಾವುದ್ರದ್ದು ನಮ್ಮ ತಾಣ ಆಗಿತ್ತಪ್ಪ ಅಂತಂದ್ರೆ ಬಿ ಟಿ ಡಿ. ಅಲ್ಲಿ ಬಿ ಟಿ ಡಿ ನೋಡ್ರಿ, ಚಪ್ಪಲ್ ಹರಿದು ಹೋಗ್ತಾವೆ, ಅಡ್ಡಾಡಿ ಚಪ್ಪಲ್ ಹರಿದು ಹೋಗ್ತಾವು. ಇವತ್ತು ನೋಡ್ರಿ, ನೀವು ಬಿ ಟಿ ಡಿ ಹೊರಗೆ ಹೋದಪ್ಪ ಅಂದ್ರೆ 2 ಚಪ್ಪಲ್ ಅಂಗಡಿ ಅದಾವೆ. ಯಾಕಂತಂದ್ರೆ ಅವ್ರಿಗೂ ಗೊತ್ತಾಕೈತಿ ಇಲ್ಲಿ ವ್ಯಾಪಾರ ಭಾಳ ಚಲೋ ಆಕೈತೆ ಅಂತಂದು. ಈ ಮಾತನ್ನು ನಾನು ಭಾಳ ನೋವಿನಿಂದ ಹೇಳಕತ್ತೀನಿ. ಯಾಕಂದ್ರೆ ಅನೇಕ ಸಲ ನೀವು ಪತ್ರಕರ್ತರು ಸುಧಾ ಅನೇಕ ಬರೆದ್ರಿ, ಏನು ಬೇಕಾದ ಬರೆದ್ರಿ, ಅವರು ಚರ್ಮ ಇಷ್ಟು ದಪ್ಪಾಗೈತಪ್ಪ ಅಂತಂದ್ರೆ ಅವ್ರು ಕೇಳೋರಿಲ್ಲ. ಆದ್ದರಿಂದ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಜನ ಸಾಯಾಗತ್ತಾರ, ಸತ್ತು ಹೋಗ್ಯಾರ, ಇನ್ನೂ ಹೊಡಿಬೇಡ್ರಿ ಅಂತಂದು ನಿಮ್ಮ ಮುಖಾಂತರ ಕಳಕಳಿ. ಈಗ ನೋಡ್ರಿ, ನಿಮಗೊಂದು 5 ಕೋಟಿ ರೂಪಾಯಿ ನವನಗರಕ್ಕೆ ಏನಾದರೂ ಒಂದು ಸರ್ಕಾರ ಅನುದಾನ ಬಿಡುಗಡೆ ಆಗೈತಪ್ಪ ಅಂತ ಬರೀ ನಿಮ್ಮ ಪತ್ರಿಕೆ ಒಳಗೆ ಬಂತಪ್ಪ ಅಂತಂದ್ರೆ ನೀವು ಕುಂತು ತೊಗೊಂಬರ್ತೀರಿ. ಅದು ನೀವು 5 ಕೋಟಿ ರೂಪಾಯಿ ಇದು ನಿಮಗೊಂದು ಟೆಕ್ನಿಕಲ್ ಬಗೆಹರ್ಸಕ್ಕೆ ಬರಂಗಿಲ್ಲಪ್ಪ ಅಂತ ಇದ್ದಿದ್ದು. ಮತ್ತು ನಾವು ಮೇಕ್ ಇನ್ ಇಂಡಿಯಾ ಅಂತೀವಿ, ನಮ್ಮ ಭವ್ಯ ಭಾರತದ ನಾವು ಇದು ಅಂತೀವಿ, ನಾವು 20ನೇ ಶತಮಾನಕ್ಕೆ ಹೊಂಟೀವಿ ಅಂತೀವಿ, ಕಂಪ್ಯೂಟರ್ ಯುಗದಾಗ ನಾವೆಲ್ಲ ಇದು ಅದೇ ಅಂತೀವಿ. ಒಂದು ಈ ಖಾತಾದ ಒಂದು ಅಪ್ಲಿಕೇಶನ್ದು ನಮ್ಮ ಖಾತಾ ನಮಗೆ ಕೊಡೋಕ್ಕಾಗೋಲ್ದಪ್ಪ ಅಂತಂದ್ರೆ ಇದು ಎಂಥ ಟೆಕ್ನಿಕಲ್ ಪ್ರಾಬ್ಲಮ್ ಐತಿಯೋ, ಇದ್ರಾಗ ಏನೋ ಕುತಂತ್ರ ಅಡಿಗೈತಿಯೋ, ಅಥವಾ ಸಂತ್ರಸ್ತರ ಗೋಳು ಇನ್ನೂ ನೀವು ಗೋಳಾಡ್ಸಕ್ಕೆ ಹಚ್ಚಾಕತ್ರಿ ಅನ್ನೋದು ಒಂದೂ ಗೊತ್ತಾಗೋದು. ಆದ್ದರಿಂದ ಈಗಾಗಲೇ ಈಗ ಏನು ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಇನ್ನೂ ಜನ ರೊಚ್ಚಿಗೆ ಹೇಳೋಕ್ಕಿಂತ ಮೊದಲು ರೊಚ್ಚಿಗೆ ಎದ್ದಾರ. ಅದು ರೊಚ್ಚಿಗೆ ಹೇಳೋರಂತ ಬಹುಶಃ ಇಲ್ಲಿ ಬಾಗಲಕೋಟೆಯಾಗ ಇಲ್ಲ ಅಂತ ಅನ್ನಿಸಾಕತ್ತದ ಇವತ್ತು. ಏನಪ್ಪ, ಮಗ್ಗಲ ಮನ್ಯಾಗ ಎಲ್ಲರೂ ಶಿವಾಜಿ ಹುಟ್ಲಿ, ಮಗ್ಗಲ ಮನ್ಯಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಲಿ, ಮಗ್ಗಲ ಮನ್ಯಾಗೆಲ್ಲ ವೀರ ಯೋಧರು ಹುಟ್ಲಿ ಅಂತಾರೆ. ಆದ್ರೆ ನಮ್ಮ ಮನ್ಯಾಗ ಯಾರು ಹುಟ್ಟೋದು ಬೇಡ ಅನ್ನೋ ಲೆಕ್ಕಕ್ಕೆ ಇವೆಲ್ಲ ನಾವು ಇವತ್ತು ಹೋರಾಟಗಾರರ ಅಂತಂತ್ರ ನಿಮಗೆ ಗೊತ್ತೈತೆ. ಅದ್ರ ಬಗ್ಗೆ ಹೇಳೋದಂತಂದ್ರು ಏನೂ ಉಳಿದೇ ಇಲ್ಲ. ಒಂದು ಲಾಸ್ಟ್ ಕೊನೆಯ ಮಾನದಂಡ ನಿಮ್ಮ ಕಡೆ ಯಾಕೆ ಬಂದೀವಪ್ಪ ಅಂತಂದ್ರೆ ನಿಮ್ಮ ಮುಖಾಂತರ ಅಟ್ಲೀಸ್ಟ್ ನಾಳೆ 14ನೇ ತಾರೀಕಿಗೆ CM ಅವ್ರು ಬರಾಕತ್ತಾರ. ಇದಕ್ಕೆ ಜಿಲ್ಲಾ ಪ್ರತಿನಿಧಿಗಳಾಗಿರಲಿ, ಇವರು ಅನ್ನೋದು ಬೇಡ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುತುರ್ಜಿ ವಹಿಸಿ ಅಥವಾ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ, ಈಗ ಯಾವ ರೀತಿ ನೀವು ಉಪಚುನಾವಣೆ ಬಂದೈತಿ, ಅದ್ರ ಮೇಲೆ ಯಾವ ರೀತಿ ಯಾರ್ಯಾರು ಹೆಂಗೆ ರಾಜಕಾರಣ ಮಾಡಕತ್ತಾರ ಎಲ್ಲರಿಗೂ ಜಗತ್ತು ಜಾಹೀರಾಗೈತಿ. ಇದೊಂದು ರಾಜಕಾರಣ ಅಂತ ತಿಳ್ಕೊಂಡ್ರೆ ನೀವು ಮಾಡಿರಿ. ಕಡಿಗೆ ಹಿಂಗಾರೆ ನಮ್ಮ ನೊಂದವ್ರಿಗೆ ಒಂದು ಹೆಲ್ಪ್ ಆಗಲಿ. ಆದ್ದರಿಂದ ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ನಾನು ಅತ್ಯಂತ ಕಳಕಳಿ ವಿನಂತಿ ಮಾಡ್ಕೊಳಕತ್ತೀನಿ.
ಇದೊಂದು ವಿಶೇಷ ರೀತಿಯಿಂದ ಮೊನ್ನೆ ಏನೋ ಡಿ ಸಿ ಅವರು ಕರೆದಾರಂತ, ಉಸ್ತುವಾರಿ ಸಚಿವರು ಕರೆದಾರಂತ ಹೇಳಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಐತೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗೈತೆ ಅಂತ ಹೇಳ್ತಾರೆ. ಆದರೆ ಕಾಟಾಚಾರಕ್ಕಾಗಲಿ ಅಥವಾ ಮೇಲ್ನೋಟಕ್ಕಾಗಲಿ ಸಮಾಧಾನಕ್ಕಾಗಲಿ ಈ ಕೆಲಸ ಆಗದೇ, ಯಾಕಂದರೆ ಇದು ನಿಮಗೆ ಸಣ್ಣ ಪ್ರೆಸ್ ಮೀಟ್ ಅನಿಸಿದ್ರು ಇವತ್ತು ಹೊರಗೆ ನಾವು ಭಾಳಷ್ಟು ಕಷ್ಟಪಡಕತ್ತೀವಿ. ನಾವು ಭಾಳಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಕೆಟ್ಟ ಪರಿಸ್ಥಿತಿಗೆ ಹೋಗಿದ್ದಾರೆ. ಆದ್ದರಿಂದ ನಾನು BTD ಅಧಿಕಾರಿಗಳಿಗೆ ನಮ್ಮ ಜೊತೆಗೆ ಸಂತ್ರಸ್ತರ ಜೊತೆಗೆ ಚೆಲ್ಲಾಟ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ರಿ. ಇನ್ನು ಮುಂದೆ ಆದರೂ ನಿಮ್ಮ ಚೆಲ್ಲಾಟ ಮಾಡೋದು ಬಂದ್ ಮಾಡಿರಿ. ದಯವಿಟ್ಟು ಅದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರು ಅದು ಬಗೆಹರಿಸ್ರಿ. ನಿಮ್ದು 1 ಕೌಂಟ್ರ್ ಇದ್ದಿದ್ದನ್ನು 4 ಕೌಂಟ್ರ್ ಮಾಡಿರಿ. ಯಾಕಂದ್ರೆ ಊಟದ ಗಂಧ ಆದಾಗ ನಾವು ಯಾವ ರೀತಿ 4 ಕೌಂಟ್ರ್ 6 ಕೌಂಟ್ರ್ ಮಾಡ್ತೀವಿ, ಹಂಗೆ ನೀವು ಸ್ವಲ್ಪ ಕೌಂಟ್ರಿ ಹೆಚ್ಚು ಮಾಡಿರಿ. ದಯವಿಟ್ಟು 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 ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಅದು ಈ ಖಾತಾ ಆಯಿತು ಆ ಖಾತಾ ಆಯಿತು ಗೊತ್ತಿಲ್ಲ, ಜನರ ಕಷ್ಟಗಳ ಬವಣೆಗಳನ್ನು ದಯವಿಟ್ಟು ತಪ್ಪಿಸ್ರಿ ಅಂತಂದು ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.